ಪರಿವಾರವನ್ನು ಹಿಡಿಕೊಂಡು ನನ್ನ ಕರ್ತವ್ಯದಲ್ಲಿ ವೇಳೆಯಲ್ಲಿ ಮುಕ್ತರಾದ ಜೀವನ್ಮುಕ್ತರಾದಂತಹ ಯೋಗಿ ಜನರು ಸಂದರ್ಶನಾಪೇಕ್ಷೆಗಳಾಗಿ ಬಂದು ಕಂಡು ಪುನೀತರಾಗಿ ಮಾಡುತ್ತಾರೆ. ದುಷ್ಟ ನಿಗ್ರಹವನ್ನು ಮಾಡುತ್ತಾ ಶಿಷ್ಟ ಪರಿಪಾಲನೆಯನ್ನು ಮಾಡುತ್ತಾ ಸಾಧಕರನ್ನು ಸಾಧಿಸುತ್ತಾರೆ, ಸಾಧಕರನ್ನು ಅನುಗ್ರಹಿಸುತ್ತಾ ಬರುತ್ತಿರುವಂತೆ ಈ ವೇಳೆಯಲ್ಲಿ ಒಂದು ರೀತಿಯ ಹೊಸದಾದ ಪ್ರಚೋದನೆ. ಲಕ್ಷ್ಮೀ, ಈ ಲೋಕದಲ್ಲಿರುವವರೆಲ್ಲರೂ ನಿನ್ನಿಂದ ಮೊದಲುಗೊಂಡು ನನ್ನ ಸೇವೆಯನ್ನು ಮಾಡುವ ನನ್ನ ಮಹಾತ್ಮೆಯನ್ನು ಅರಿತಂತಹ ಅವರು ನನ್ನ ಕಾರ್ಯಕ್ಷಮತೆಯನ್ನು ಗುರುತಿಸಿದಂತಹ ಕ್ರಮ, ನಾನು ಕಾರ್ಯನಿರ್ವಹಿಸಿದಂಥ ಬಗೆ ಹೇಗೆ, ಅದು ಎಲ್ಲರಿಗೂ ಸಮ್ಮತವಾದದ್ದೇ ಎಂದು ತಿಳಿಯಬೇಕು. ಅನ್ಯರಲ್ಲಿ ಕೇಳುವುದಕ್ಕಿಂತ ನನ್ನ ಸೇವೆಯನ್ನೇ ಸಂತೋಷವನ್ನು ಮಾಡಿ ಹೇಳಬಲ್ಲೆಯ ಲಕ್ಷ್ಮೀ? ನಿನಗೆ ಮುಟ್ಟಿದ ವಿಚಾರ
ದುಷ್ಟ ಶಿಕ್ಷಣವನ್ನು ಮಾಡುತ್ತಾ ದುಷ್ಟ ರಕ್ಷಣೆಯನ್ನು ಮಾಡುತ್ತಾ ಅನೇಕ ಲೀಲೆಗಳನ್ನು ತೋರಿದೆ, ಅನೇಕ ಅವತಾರಗಳನ್ನು ಮಾಡಿದೆ. ಲಕ್ಷ್ಮಿ, ದುಷ್ಟ ಶಿಕ್ಷಣ ಎಂದೆಲ್ಲ ಹೇಳುತ್ತಿರುವೆಯಲ್ಲ, ಅದು ಹೇಗೆ? ಅದನ್ನು ತಿಳಿಯುವಂತಹ ಕುತೂಹಲ ಹೆಚ್ಚಾಗುತ್ತಾ ಉಂಟು. ವೇದಗಳನ್ನು ಕದ್ದಂತಹ ದುಷ್ಟ ತಮಾಸುರನನ್ನು ಸಂಹರಿಸಲು ತಾವು ಮತ್ಸ್ಯಾವತಾರವನ್ನು ತಾಳಿದರು. ಹಾಗೆ ಮುಳುಗುತ್ತಿರುವ ಮಂದರಗಿರಿಯನ್ನು ಕಾಪಾಡಲು ಕೂರ್ಮಾವತಾರವನ್ನು ತಾಳಿದರು. ಸರಿ. ಭೂಮಾಲಿಕನಾಗಿದ್ದಂತಹ ಹಿರಣ್ಯಾಕ್ಷನನ್ನು ಸಂಹರಿಸಲು ತಾವು ಶ್ವೇತವರಾಹವನ್ನು ತಾಳಿದರು. ಆತನ ಅಣ್ಣನಾದಂತಹ ಹಿರಣ್ಯಕಶ್ಯಪು ಪೂರಿತನಾಗಿ ಆತನನ್ನು ಸಂಹರಿಸಲು ಹಾಗೂ ಭಕ್ತ ಪ್ರಹ್ಲಾದನನ್ನು ಉತ್ತರಿಸಲು ತಾವು ನರಸಿಂಹಾವತಾರವನ್ನು ತಾಳಿದರು. ಸರಿ. ಹಾಗೆ ವಟುವಾಮನನಾಗಿ ಅವತರಿಸಿ ತ್ರಿವಿಕ್ರಮನಾಗಿ ಬೆಳೆದು ತಮ್ಮ ಪಾದದಿಂದ ಬಲಿಯನ್ನು ಮಾತಾಡಿದರು. ಹೌದು ಲಕ್ಷ್ಮಿ. ಓ ಪುಣ್ಯ ದುರ್ಬಲರದನ, ನೀವು ಯಾವಾಗಲೂ ನಗುತ್ತಲೇ ಅಸುರರನ್ನೆಲ್ಲರನ್ನೂ ಸಂಹರಿಸಿದ್ದೀರಿ. ಯಾವಾಗಲೂ ನಗುತ್ತಾ ಜೀವನವನ್ನು ನಡೆಸಬೇಕು ಎಂಬ ವಿಷಯವನ್ನು ನೀವು ನಗುತ್ತಾ ನಗಿಸುತ್ತಾ ಸಾಲಿನ ಬಂದಿದ್ದೀರಿ. ಹೌದು ಲಕ್ಷ್ಮಿ. ಸ್ವಾಮಿ, ಲಕ್ಷ್ಮಿ, ಇಷ್ಟೇ ಆಗಿ ಹೆಣ್ಣು ಮಕ್ಕಳು ತಮ್ಮ ಪತಿಯನ್ನೇ ದೇವರು ಎಂದು ಗುರುತಿಸಿದರು. ಆದರೆ ನಾನಿಂತಹ ಭಾಗ್ಯವಂತೆ ದೇವರನ್ನೇ ಪತಿಯಾಗಿ ಪಡೆದಿರುವಲ್ಲ, ನಾನೇ ಧನ್ಯಳು. ಲಕ್ಷ್ಮಿ, ನೀನೇನೋ ಪ್ರಿಯವಾದ ಮಾತುಗಳಿದೆ, ಆದರೆ ಅದು ಎಲ್ಲರಿಗೂ ಪ್ರಿಯವಾಗಬೇಕೆಂದೆ ಯಾರಾದರೂ ಪ್ರಶ್ನಿಸಿದರೆ ಅವರಿಗೆ ನಾನು ಉತ್ತರಿಸುತ್ತೇನೆ. ಸರಿ ಲಕ್ಷ್ಮಿ. ಲಕ್ಷ್ಮಿ, ಏನೇ ಇದು? ನಿನ್ನಲ್ಲಿ ಮಾತನಾಡುತ್ತಿರುವಂತಹ ವೇಳೆ ಇದು ಕೈಯಲ್ಲಿರುವಂತ ಸುದರ್ಶನ ಜಾರಿ 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 ಸಿರಿಯರಸನ ಕರಗಳು ಸುದರ್ಶನ ಕೇಳುತ್ತಾಗೋ ಕಿರಿಮಗೆಯ ಬೀರುತ್ತಿದ್ದೇನು ಕರ ಮುಗಿ ನಿಂತೆಂದ ಈ ವಿಚಾರದ ಕುರಿತಾಗಿ ಅಮ್ಮನಲ್ಲಿ ಮಾತಾಡಬೇಕಾಗಿದೆ. ಸುದರ್ಶನ, ಏನೋ ಇದು ಹೊಸ ಕ್ರಮ. ಏನಾಯಿತು? ತಂದೆಯವರು ಇಲ್ಲಿ ಇರುವಾಗ ಅವರಿಗೆ ನೀನು ನಮಸ್ಕರಿಸುತ್ತಿ, ನನಗೆ ನಮಸ್ಕರಿಸುತ್ತಿದ್ದೀಯಲ್ಲ. ಈ ನಮಸ್ಕಾರದಲ್ಲಿ ಏನೋ ಚಮತ್ಕಾರವಿದೆ. ಹಾಗಲ್ಲಮ್ಮ, ನನ್ನ ಕ್ರಮವೇ ಹಾಗೆ. ನನಗೆ ಯಾರಲ್ಲಿ ಕೆಲಸ ಇದೆಯೋ ಅವರಿಗೆ ಮೊದಲು ನಮಸ್ಕಾರ. ಸಿಕ್ಕವರಿಗೆ ನಮಸ್ಕಾರ ಕೊಡುವ ಕ್ರಮ ನನ್ನದಲ್ಲ. ಹಾಗಾದರೆ ದೇವರಿಗೆ ನಮಸ್ಕಾರ ಇಲ್ಲವೇ? ನಮಸ್ಕಾರವಲ್ಲವೇ? ಓ ನಾರಾಯಣ, ನಮಸ್ಕಾರ. ಬಂತು. ತಾಯಿ ಮಗ ಮಾತನಾಡುವಾಗ ಮಧ್ಯದಲ್ಲಿ ನಾನು ಯಾಕೆ ಒಳಗಿದ್ದುಕೊಂಡು ಇಲ್ಲ, ದೇವರಾಗಿರುವಂತಹ ನೀನು ದೇವರ ಹಾಗೆ ಕುಳಿತು ನಾವಾಡುವ ಮಾತುಗಳನ್ನು ಕೇಳೋದು. ಅವಕಾಶದಿಂದ ಮಾತನಾಡುವಂಥದ್ದು. ನೋಡೋಣ. ಅಮ್ಮ, ನೀವು ಮುಂದೆ ಬನ್ನಿ. ಅಷ್ಟು ಸಾಕೆ. ಅಮ್ಮ, ಸ್ವಲ್ಪ ಮುಂದೆ ಬನ್ನಿ. ಅಮ್ಮ, ಆಲಿಸಬೇಕು. ಎನ್ನರಿಕೆಯನುಂದ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಾಲಿಪು ತಾಯಿ ಎಂದರಿಕೆಯನು
ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಗಜವು ನಿಮ್ಮ ಲೋಲನ ಪೊಗಳುತ್ತಲಿರುವುದು ಸಗಜವು ಲಕ್ಷ್ಮೀ ಬಂದರೆ ದಾನವರೆಲ್ಲ ಬವರಿಗೆ ಬಂದರೆ ಲಕ್ಷ್ಮೀ ದೇವಿ ನಾನು ಸೇರಿ ನಾನು ಸೇರಿ ಹೊಂದುಗರಿಂದ ಸರ್ವಗೂ ಕಾರಣ ಲಕ್ಷ್ಮೀ ದೇವಿ
ಸಾಧ್ಯವೇ ಇಲ್ಲ. ಹಾಗಾಗಿ ಸರ್ವಕ್ಕೂ ಕಾರಣೀ ಕಂಡ ಈ ಸುದರ್ಶನ ಒಪ್ಪಿಕೊಂಡಿದ್ದಾನೆ, ಒಪ್ಪಿಕೊಳ್ಳಿ. ಮುಚ್ಚ ಮುಚ್ಚಿರುವ ಮಾಯ ಕಿಚ್ಚಿನ ವಾಣಿಯ ಕೊಚ್ಚದಿನ್ನೊಡನೆ ಅಚ್ಚುತಗಿರುತ್ತಾನೆ ಹೆಚ್ಚಿನ ವೀರನು ಅಚ್ಚುತಗಿರುತ್ತಾನೆ ಹೆಚ್ಚಿನ ವೀರನು ನಿನ್ನ ಹೆಚ್ಚುದಾಯಿತು ಕಣ್ಣುವುದು ಸುದರ್ಶನ, ಮುಚ್ಚು ಬಾಯಿ, ಮುಚ್ಚು ಬಾಯಿ. ಏನಂತೆ? ಅಚ್ಚುತನಿಗಿಂತ ಹೆಚ್ಚಿನ ವೀರನು. ಕೊಚ್ಚಿಕೊಳ್ಳುವೆಯಾ? ಖಂಡಿಸಿಯರು. ಅಮ್ಮ, ಸಿಟ್ಟು ಬಂದೆ. ಮತ್ತೆ ಈಗ ಬರದ ಸಿಟ್ಟು ಯಾವಾಗ ಬರುವುದು? ಬಂದಿತು. ನಾನಾಡುವಂತಹ ಮಾತುಗಳನ್ನು ಕೇಳಿದ ತಾವು ಕಣ್ಣುಗಳು ಬೆಂಕಿಯ ಉಂಡೆಯಂತಾಗಿವೆ. ಅವುಗಳನ್ನು ಕಣ್ಣಿಕ್ಕಿದ್ದೀರಿ, ಸೆರಗನ್ನು ಸೊಂಟಕ್ಕೆ ಸೇರಿಸಿದ್ದೀರಿ. ಒಟ್ಟಾಗಿ ಹೇಳುವುದಾದರೆ ನಿಮಗೆ ಸಿಟ್ಟು ಬಂದಿದೆ. ಅಮ್ಮ, ದುಡಿಯದೊಂದು ಮಾತು ಇದೆ. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಟ್ಟದಂತಹ ಸಿಟ್ಟು, ಕಂಡದ್ದನ್ನು ಇದ್ದ ಹಾಗೆ ಹೇಳಿದರೆ ಎದ್ದು ಇದ್ದಂತೆ. ಅದೇ ಅಲ್ಲ ನಿಮ್ಮ ಪರಿಸ್ಥಿತಿ. ಆದರೆ ನಿಜವಾಗಿ ಹೇಳುವುದಾದರೆ ಈ ಸುದರ್ಶನ ಇಲ್ಲದೆ ಹೋಗುತ್ತಿದ್ದರೆ ನಿಮ್ಮ ಗಂಡ ಅದೇ ಇದು ಮಾತ್ರ ಖಂಡಿತ. ಸುದರ್ಶನ, ಹೆಚ್ಚಾಯಿತು ನಿನ್ನ ಪ್ರದರ್ಶನ. ಹೀಗೆಯೇ ಮುಂದುವರೆದರೆ ನನ್ನ ಪ್ರಶ್ನೆಗಳಿಗೆ ನೀಡಬೇಕಾದೀತು ನಿದರ್ಶನ. ಧಾರಾಳವಾಗಿ ಉತ್ತರಿಸುತ್ತೇನೆ. ಹಾಗಾದರೆ ಸರಿ ಸರಿ. ಸರಿ 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 ರಮಣನು ಮಧ್ಯ ಬರಗ ಕುರ್ಮ ನರಸಿಂಹವನು ರೂಪವ ಹರಿದುದರವನನ್ನು ಧರಿದಾಗ ನೀಲಿ ಮನೆಯೊಳಗಿಟ್ಟಿದ್ದರು ಸರಿ 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 ಸರಿ. ಈಗವಾದರೂ ಒಪ್ಪಿಕೊಂಡಿರಲ್ಲ ನನ್ನ ಮಾತು ಸರಿಯಲ್ಲ. ಸರಿ ಸರಿ ಎಂದರೆ ನಾನು ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟದ್ದು ಎಲ್ಲ. ಮತ್ತೆ ನಿನ್ನ ಹಿಂದೆ ಸರಿಯಲ್ಲ. ಯಾಕೆ? ನನ್ನವರು ಮತ್ಸ್ಯನಾಗಿ ಕೂರ್ಮನಾಗಿ ವರಾಹನಾಗಿ ಉಗ್ರನ ಸಿಂಹನಾಗಿ ಒಟ್ಟು ವಾಮನನಾಗಿ ಅವತರಿಸಿ ಅದೆಷ್ಟೋ ದಾನವರನ್ನು ಸಂಹರಿಸಿದ್ದಾರೆ. ಆವಾಗ ಸುದರ್ಶನ ಚಕ್ರವನ್ನು ಹಿಡಿದು ನನ್ನವರು ಕೊಂದದ್ದು ಅಂತ ಯಾರು ಹೇಳಲೂ ಇಲ್ಲ, ನಾನು ಕೇಳಲೂ ಇಲ್ಲ. ಮತ್ತು ಮಾತಾಡ್ತಾನೆ ಕಳ್ಳ. ಅಮ್ಮ, ನಾನು ಕಳ್ಳ ಹೌದಮ್ಮ. ಕಳ್ಳನ ಹಾಗೆ ಅವಿತು ಕುಳಿತಿದ್ದೇನೆ. ನಿಮ್ಮ ಗಂಡ ತಾಳಿದಂತಹ ಮೊದಲನೇ ಅವತಾರ ಯಾವುದಮ್ಮ? ಮತ್ಸ್ಯ ಅವತಾರ. ಅಲ್ಲಿಂದಲೇ ಪ್ರಾರಂಭಿಸುತ್ತೇನೆ. ಮಜ್ಜನ 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 ಗೆಯೋ ಪೃಥ್ವಿರಾರನ ಕಲ್ದೋಳ್
ರೆಕ್ಕೆಯುಳು ಚಿಪ್ಪಿನೊಳು ಪೃಥ್ವಿದಾರದ ಕರುತಗೋಳ್ ಈಗ ಉತ್ತರಗಳು. ತಲೆಯಲ್ಲಿ ಹುಟ್ಟಿದಂತಹ ಅದೆಷ್ಟೋ ದುಷ್ಟತನಗಳನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿಮ್ಮ ಗಂಡ ನಾನು ಅವತಾರವನ್ನು ತಾಳಿದವರಿದ್ದಾರೆ. ಹೌದು, ನನ್ನವರು ಅವತಾರ ಪುರುಷ. ಹೌದು ಅವತಾರ ಪುರುಷ. ಅದರಲ್ಲಿ ಮೊದಲಿಗೆ ದುಷ್ಟ ತಮಾಸುರನನ್ನು ಕೊಲ್ಲುವುದಕ್ಕೆ ಬೇಕಾಗಿ ಒಂದು ಮೀನಿನ ಅವತಾರವನ್ನು ತಾಳಿದವರು. ಮೀನು ಅಂತ ತಾತ್ಸಾರ ಮಾಡಬೇಡ, ಮತ್ಸ್ಯ ಅಂತ ಹೇಳು. ನನಗೆ ಮೀನು, ನಿಮಗೆ ಮತ್ಸ್ಯ, ಸುಧಾರಿಸಿಕೊಳ್ಳೋಣ. ಅಮ್ಮ, ಆ ಮೀನು ದುಷ್ಟನನ್ನು ಕೊಂದದ್ದು ಹೇಗಮ್ಮ? ಹೇಗೆ? ಹೂಡಿಕೊಂದದ್ದ? ಅಲ್ಲಪ್ಪ. ಕಚ್ಚಿಕೊಂದದ್ದ? ಅಲ್ಲಪ್ಪ. ಹಾಗಿದ್ದರೆ ಆರಕ್ಕೆ ಯಾರು? ಆರಕ್ಕೆ ಏನು? ಆರಕ್ಕೆ ನಾನು. ಸ್ವಾಮಿ, ಅವನಿರುವ ಅವನಾಗಿದ್ದಲ್ಲ ನನಗೆ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಒಪ್ಪಲಿದ್ದರೆ ಬಂದಿದ್ದು ನಿನಗೆ ನನಗೆ ಅಮ್ಮ, ಒಂದು ಹೋಯ್ತು. ಒಂದು ಹಾಗೇನಾಯ್ತಾ? ನನ್ನ ಬಳಿ ಇನ್ನಷ್ಟು ಪ್ರಶ್ನೆಗಳುಂಟು. ನನ್ನ ಎರಡನೆಯ ಪ್ರಶ್ನೆ, ಹೇಳಿ. ನನ್ನವರು ಕೂರ್ಮಾವತಾರವನ್ನು ತಾಳಿದಾಗ ಹ್ಮ್. ನೀನೆಲ್ಲಿದ್ದೆ? ಮಂದರಾತ್ರಿಯನ್ನು ಧರಿಸುವುದಕ್ಕೆ ಬೇಕಾಗಿ ನಿಮ್ಮ ಗಂಡ ಕೂರ್ಮಾವತಾರವನ್ನು ತಾಳಿದವರಿದ್ದಾರೆ. ಆ ಕೂರ್ಮದ ಕೈಯ ಚಿಪ್ಪಿನ ಆವರಣದಲ್ಲಿ ನಾನು ಇರದೆ ಹೋಗುತ್ತಿದ್ದೇನೆ. ನಿಮ್ಮ ಗಂಡ ಆ ಮಂದರಾತ್ರಿ ಮರಕ್ಕೆ ಅಪ್ಪಂಗೆ, ಹಾಗಿದ್ದರೆ ಆ ಚಿಪ್ಪು ಯಾರು? ಆ ಚಿಪ್ಪು ಏನು? ಆ ಚಿಪ್ಪು ಯಾರು? ಸ್ವಾಮಿ, ಅವ ನಿಮ್ಮ ಚಿಕ್ಕವರೇ. ದೇವಿ ಅವನಾಗಿದ್ದ ನನ್ನ ಚಿಕ್ಕು ಆಕ್ಷೇಪಿಸಿದರೆ ತಪ್ಪು. ಇದನ್ನು ನೀವು ಮಾಡಬೇಡವೇ ಮುಖ ಕಪ್ಪು ಕಪ್ಪು. ಅದು ನನ್ನ ಮೂರನೆಯ ಪ್ರಶ್ನೆ, ಹೇಳಿ. ನನ್ನವರು ಶ್ವೇತವರಾಹ ರೂಪವನ್ನು ತಾಳಿದಾಗ ಅಮ್ಮ, ಮಾತುಕತೆಗಳಾಗಿ ನಡೆಯುತ್ತಿದ್ದಂತಹ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕೆ ಬೇಕಾಗಿ ನಿಮ್ಮ ಗಂಡ ಒಂದು ಹಂದಿ ಅವತಾರವನ್ನು ತಾಳಿದರು. ಅತ್ಯಂತ ತಾತ್ಸಾರ ಮಾಡಬೇಡ, ವರಾಹ ಅಂತ ಹೇಳೋ. ನನಗೆ ಹಂದಿ, ನಿಮಗೆ ವರಹ. ಸುಧಾರಿಸಿಕೊಳ್ಳೋಣ. ನಿನ್ನದಿದ್ದದ್ದು ಮುಂದುವರಿಸು. ಅಮ್ಮ, ಆ ಹಂದಿ ದುಷ್ಟನನ್ನು ಕೊಂದದ್ದು ಹೇಗೆ? ಹೇಗೆ? ಗಾಡೆಗಳಿಂದ. ಹಾಗಿದ್ದರೆ ಆದಾನೆ ಯಾರು? ಆದಾನೆ ಏನು? ಆದಾನೆ ನಾನು. ಸ್ವಾಮಿ, ಅವ ನಿಮ್ಮ ದಾಡಿಯಂತೆ. ವರಾಹನಾದ ಅವನನ್ನ ನಾಡಿ ಇದರಿಂದ ತೊಲಗಿದು ಉರುಳರ ಪೀಡೆ. ಇನ್ನು ನಮ್ಮ ಜೊತೆ ಹೇಗೆ ನಮ್ಮ ನೋಡಿ ಏನು ಸ್ವಾಮಿ, ನೀವು ಇಲ್ಲಿ ಬಂದು ಅಮ್ಮ, ನನ್ನ ನಾಲ್ಕನೆಯ ಪ್ರಶ್ನೆ. ಮೂರು ಹೋಯ್ತು. ನನ್ನ ಬಳಿ ಇನ್ನಷ್ಟು ಪ್ರಶ್ನೆಗಳುಂಟು. ನನ್ನ ನಾಲ್ಕನೆಯ ಪ್ರಶ್ನೆ, ನನ್ನವರು ಉಗ್ರ ನರಸಿಂಹಾವತಾರವನ್ನು ತಾಳಿದಾಗ ಅಮ್ಮ, ಭಕ್ತ ಪ್ರಹ್ಲಾದನನ್ನು ಧರಿಸುವುದಕ್ಕೆ ಬೇಕಾಗಿ ನಿಮ್ಮ ಗಂಡ ನರಸಿಂಹಾವತಾರವನ್ನು ತಾಳಿದವರಿದ್ದಾರೆ. ಆ ನರಸಿಂಹ ದುಷ್ಟನನ್ನು ಕೊಂದದ್ದು ಹೇಗಮ್ಮ? ಹೇಗೆ? ನಖಗಳಿಂದ ಸೈರಿಕೊಂಡದ್ದು. ಹಾಗಿದ್ದರೆ ಆನಕ ಯಾರು? ಆನಕ ಏನು? ಆನಕ ನಾನು. ಸ್ವಾಮಿ, ಅವ ನಿಮ್ಮ ನಖವಂತೆ. ದೇವಿ ಅವನಾಗಿದ್ದ ನನ್ನ ನರಸಿಂಹನಾದಾಗ ಅವನನ್ನ ರಹಸ್ಯದಿಂದ ಪ್ರಹ್ಲಾದನಿಗೆ ಆಯ್ಕಿಸುವ ನಿಮಗೆ ಮಾಡಬೇಡವೇ ಮುಖ. ನನ್ನ ಐದನೆಯ ಪ್ರಶ್ನೆ, ಇದು ಸಾಕು. ಇನ್ನು ಸಾಕೆಂತ ಉತ್ತರ ಗೊತ್ತಿಲ್ಲ ಕಾಕ, ಸಾಕು ಹೇಳು. ಈ ಪ್ರಶ್ನೆಗೆ ನಿನಗೆ ಉತ್ತರ ಗೊತ್ತಿಲ್ಲ, ಅದಕ್ಕೆ ಸಾಕು ಹೇಳೋದಲ್ಲ. ಆಯ್ತು, ಮುಂದುವರಿಸಿ. ನನ್ನ ಐದನೆಯ ಪ್ರಶ್ನೆ, ನನ್ನವರು ವಟುಮಾವನನಾಗಿ ಅವತರಿಸಿ ವಿಕ್ರಮನಾಗಿ ಬೆಳೆದು ತಮ್ಮ ಪಾದದಿಂದ ಬಲಿಯನ್ನು ಪಾತಾಳಕ್ಕೆ ಕಳುಹಿದರು. ಆವಾಗ ನೀನೆಲ್ಲಿದ್ಯೋ ಕಳ್ಳ
ನಿಲ್ಲಂತಗ ಪರಾಕ್ರಮಿ ಭುವನ ಮೂರನೊಳಿಗರೇ ನಿನ್ನಂದಗ ಪರಾಕ್ರಮಿ ಭುವನ ಮೂರನೊಳಿಗರೇ ಸುರ ಅಸುರರೋಳ್ ಪರಿಗಿಸೆ ಪಗುದು ಪಗು ಮತ ನಿನಗೆ ಸುರ ಅಸುರರೋಳ್ ಪರಿಗಿಸೆ ಪಗುದು ಪಗುಮತ ನಿನಗೆ ಸಗಜ ಸರಿ ಸರಿ, ಮಾತುಗಳು ಸಹಜವಾದ ಮಾತುಗಳನ್ನು ನಿನ್ನ ಸಹಾಯದಿಂದಲೇ ನಾನು ಅಸುರರನ್ನೆಲ್ಲರನ್ನು ಕೊಂದೆ. ಇರದೆ ಹೋಗುತ್ತಿದ್ದರೆ ನಾನು ಅಷ್ಟನ್ನೂ ಮಾಡುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ದರ್ಶನ, ನಿನ್ನಂತಹ ಪರಾಕ್ರಮ ಭುವನ ಉಗ್ರದಲ್ಲಿಯೂ ಯಾರು ಇದು ಸತ್ಯ. ನೀನೇ ಶ್ರೇಷ್ಠ, ನೀನೇ ದರ್ಶನ. ಮೂರು ಲೋಕದಲ್ಲಿ ನಾನೇ ಶ್ರೇಷ್ಠ ಎಂಬುದಾಗಿ ಹೊಗಳಿತಾ ಇದ್ದಾಗ ಇಷ್ಟು ಸಾಕು. ಇನ್ನು ತಿಳಿಯದವರಿಗೆ ತಿಳಿಸುವಂತಹ ಕಾರ್ಯ ನಿನ್ನದು. ನೆನಪಿರಲಿ, ಇನ್ನು ಸಣ್ಣ ಸಣ್ಣ ಕಾರ್ಯಕ್ಕೆ ಒದಗಿ ಬರುವವನು ನಾನು ಅಲ್ಲ. ಎಲ್ಲಿಯಾದರೂ ಆ ಕಾರ್ಯ ನಿನ್ನಿಂದ ಆಗದಿದ್ದಲ್ಲಿ ನನಗೆ ಬಿಡುವಿದ್ದರೆ ಆ ಬಳಿಕ ನೋಡೋಣ. ಪ್ರಾಣೇಶ್ವರಿ, ಸಿಟ್ಟು ಬಂದ್ರೆ ಇನ್ನು ಹೋಗಬೇಕು. ಲಕ್ಷ್ಮಿ, ಸಮಾಧಾನ ಮಾಡಿದ್ದು ನಾವಾಡಿದ್ದು ನಾಟಕ ಎಂದು ಮರೆತೆಯಾ? ಇಲ್ಲ ಸ್ವಾಮಿ, ನಿಮ್ಮ ನಾಟಕಕ್ಕೆ ಅನುಗುಣವಾಗಿ ನೀವು ಆದರೆ ಏನು ಲಕ್ಷ್ಮಿ? ಆದರೆ ಸುದರ್ಶನದ ಅಹಂಕಾರವು ಮಿತಿ ಮೀರಿ ಹೋಗಿದೆ. ಲಕ್ಷ್ಮಿ, ಸುದರ್ಶನ ಗರ್ಭಭಂಗವಾಗಬೇಕು. ಅದಕ್ಕಾಗಿ ನಾವು ಇನ್ನೊಂದು ನಾಟಕ